ಪ್ಯಾಲೆಸ್ಟೈನ್ ಪ್ರೇಮ ಪ್ರಕರಣ ಏನಿದು ಹೊಸದು? ಅದೇ ಬಾವುಟ ಸರ್. ಬಾವುಟನಾ? ಓಕೆ. ಹಾರಿಸಿದವರು ಬಂಧಿಸಿದ್ರು ಕೇರ್ ಮಾಡ್ತಿಲ್ಲ, ಎಲ್ಲ ಬಾಗಲಕೋಟೆಯಲ್ಲಿ ಮಾಡಿದ್ರಂತೆ, ಈಗ ಪೊಲೀಸರು ಹುಡುಕ್ತಿದಾರಂತೆ, ವೈರಲ್ ಅದು ವಿಡಿಯೋ ಅಂತೆ. ಆಯಿತು. ಜಮೀರ್ ವಕಾಲತ್ತು ಏನಂತ ಕೇಂದ್ರ ಸರ್ಕಾರವೇ ಬೆಂಬಲ ಕೊಟ್ಟಿದೆ, ಹೇಳಿದ್ಮೇಲೆ ಧ್ವಜ ಹಿಡಿದಿದ್ದಾರೆ, ಇದು ತಪ್ಪಿಲ್ಲ ಅನಿಸ್ತಾ ಇದೆ ಅಂತ. ಸರಿ, ಹಾಗಿದ್ದ ಮೇಲೆ ಮೋದಿ ವಿರುದ್ಧ ಭಾಳ ಕಡೆ ಪ್ರೊಟೆಸ್ಟ್ ನಡೀತು. ಅದೇನೋ ಇಸ್ರೇಲ್ ಪರವಾಗಿರಬಾರ್ದು, ನೀವು ಮುಸ್ಲಿಂ ವಿರೋಧಿ ಅಂತೆಲ್ಲ ಪ್ರೊಟೆಸ್ಟ್ ಮಾಡಿದ್ರು. ಹಂಗೆ ಹೇಳಿದಾಗ ಹಂಗೆ ಹೇಳ್ತೀರಿ, ಹಿಂಗೆ ಹೇಳಿದಾಗ ಹಿಂಗೆ ಹೇಳ್ತೀರಲ್ಲಪ್ಪ ನೀವು, ಹೆಂಗೆ ಬೇಕೋ ತಿರ್ಚಿಬಿಡ್ತಾರೆ. ಹಾಂ, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ದಟ್ಸ್ ಓಕೆ. ಬೇರೆ ದೇಶದ ಪರ ಘೋಷಣೆ ಕೂಗೋರು ದೇಶದ್ರೋಹಿಗಳು ಅವ್ರು ಗಲ್ಲು ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಪಾಯಿಂಟ್ ಅದೊಂದೇ ಅಲ್ಲ, ಬೇರೆ ದೇಶದ ಬಗ್ಗೆ ಕೂಗಿದ್ರೆ ಗಲ್ಲು ಶಿಕ್ಷೆ ಆಗಲೇಬೇಕು. ಬಾವುಟ ಹಾರಿಸೋದು ತಪ್ಪು, ಘೋಷಣೆ ಕೂಗೋದು ತಪ್ಪಲ್ವಾ ಸರ್? ಅದು ನಮಗಿರುವುದು ನಮ್ಮ ಬಾವುಟಗಳಷ್ಟೇ. ಯಾವ ಕಂಡು ಅವ್ರ ಬಾವುಟ ಇಲ್ಲ. ಏನಾದ್ರು ಪ್ರೀತಿ ಇರ್ಬೋದು, ಯಾವನು ಯಾರಿಗೆ ಬೇಕಾದ್ರೂ ಸಪೋರ್ಟ್ ಮಾಡ್ಕೋಬಹುದು. ಉದಾಹರಣೆಗೆ ಹಿಂದೂಗಳು ಭಗವದ್ ಧ್ವಜವನ್ನು ಅಥವಾ ಇದರ ಕೇಸರಿ ಬಾವುಟವನ್ನು ಹಾರಿಸ್ತಾರೆ ಅವರ ಧಾರ್ಮಿಕ ಕಾರ್ಯಕ್ರಮಗಳಿಗೆ. ಮುಸ್ಲಿಮರು ಹಸಿರು ಬಾವುಟವನ್ನು ಅವ್ರ ಧಾರ್ಮಿಕ ಕಾರ್ಯಕ್ರಮದಲ್ಲಿ, ನಾನು ಹೇಳ್ತಿರೋದು. ರಾಷ್ಟ್ರಧ್ವಜವನ್ನು ನಮ್ಮ ರಾಷ್ಟ್ರದ ವಿಚಾರಗಳಲ್ಲಿ ಬಂದ ಅಥವಾ ನಮ್ಮ ನಾರ್ಮಲ್ ಡೇಸಲ್ಲೂ ಮಾಡ್ತೀವಿ ನಾವು. ಕರ್ನಾಟಕದ ವಿಚಾರ, ಸಂಸ್ಕೃತಿ, ಭಾಷೆ ಬಂದಾಗ ನಮ್ಮ ಕರ್ನಾಟಕದ ಇದನ್ನು ಹಾರಿಸ್ತೀವಿ. ಯಾವುದೋ ನಮ್ಮದು ಕೆಂಪು ಮತ್ತು ಹಳದಿ ಇದು ಬಾವುಟ ಹಾರಿಸ್ತೀವಿ. ಇದು ಬಿಟ್ಟು ಇನ್ನು ಯಾವ ಬಾವುಟನೂ ಬೇಡ, ಎಕ್ಸೆಪ್ಟ್ ಆಯಾ ಶಾಲಾ ಕಾಲೇಜುಗಳು, ಪೊಲೀಸ್ನವರು ಇಂಥವ್ರಿಗೆ ಅವ್ರವ್ರದ್ದೊಂದು ಬಾಟ ಇದೆಯಪ್ಪ, ಅಷ್ಟೇ ಬಾವುಟ ಅಂತ, ಅಷ್ಟೇ ಪರ್ಮಿಷನ್, ಅಷ್ಟೇ ಇರೋದು.